ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ನಾನು ಟ್ರಾವೆಲ್ ಮಾಡ್ತಿದ್ದೀನಿ, ಹುಬ್ಳಿಗೆ ಟ್ರಾವೆಲ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೋಲೋ ಆಗಿ, ಅಂದರೆ ಒಬ್ಬಳೇ ಹೋಗ್ತಾ ಇರೋದು. ಸೊ ಜರ್ನಿ ಫುಲ್ಲು ನಾನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ರೆಡಿ ಲೇಟ್ ಆಗಿದೆ, ಬನ್ನಿ ಹೊರಡೋಣ. ನೈಟ್ ಟ್ರಾವೆಲ್ ಮಾಡ್ತಿರೋದು ಫಸ್ಟ್ ಟೈಮ್, ನೋಡೋಣ ಹೇಗಿರುತ್ತೆ ಅಂತ. ಮಳೆ ಬರ್ತಾ ಇದೆ, ಹೋಗು ನೀನು. ಇವ್ರ ಮುಂದೆ ನಾವೇನೂ ಇಲ್ಲ ನೋಡಿ, ಹೆಂಗೆಲ್ಲ ಟ್ರಾವೆಲ್ ಮಾಡ್ತಾರೆ. ನೈಟ್ ಅರೌಂಡ್ 11 o'clock ಬಸ್ಸಲ್ಲಿ ಹೊರಟಿದ್ದು. ಬೆಳಿಗ್ಗೆ 6:30ಗೆಲ್ಲ ಹುಬ್ಳಿ ರೀಚ್ ಆದ್ವಿ. ಮತ್ತು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಹುಬ್ಳಿಯಿಂದ ಧಾರವಾಡಿಗೆ ಹೋಗ್ತಾ ಇದ್ದೀವಿ. ನಾನು ಈ ಕಡೆ ಎಲ್ಲ ಫಸ್ಟ್ ಟೈಮ್ ಬಂದಿರೋದು, ನಾನು ಯಾವತ್ತೂ ಈ ಕಡೆ ಟ್ರಾವೆಲ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ರು. ನಾನು ದೋಸೆ ಹೇಳಿದೆ. ದೋಸೆ ಇಷ್ಟು ದೊಡ್ಡದಾಗಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ದೊಡ್ಡದಾಗಿತ್ತು. ನಾರ್ಮಲ್ ಇಲ್ಲೆಲ್ಲ ಕೊಡ್ತಾರಲ್ವ ಮಸಾಲೆ ದೋಸೆ, ಆ ಥರ ಇರುತ್ತೆ ಅಂದ್ಕೊಂಡೆ. ಬಟ್ ದೊಡ್ಡದಾಗಿತ್ತು, ನಂಗೆ ನೋಡಿನೇ ಶಾಕ್ ಆಯಿತು. ಇದು ನಿಜ ಕಂಪ್ಲೀಟ್ ಮಾಡ್ತೀನ ಅಂತ. ಸ್ವಲ್ಪ ತಿಂದೆ ಅಷ್ಟೇ, ಮತ್ತು ಸ್ವಲ್ಪ ಬಿಟ್ಬಿಟ್ಟೆ, ತಿನ್ನೋಕ್ಕಾಗಲಿಲ್ಲ. ನನ್ನೊಂದು ಚಿಕ್ಕದು ಆ್ಯಡ್ ಶೂಟ್ ಇತ್ತು, ಅದಕ್ಕೆ ನಾನು ಹುಬ್ಳಿಗೆ ಹೋಗಬೇಕಾಯ್ತು. ನೈಟ್ ಬಿಟ್ಟಿದ್ದು ಬ್ಯಾಂಗ್ಳೂರು, ತುಂಬ ದಿನ ಏನಲ್ಲ, 1 ಡೇ ಅಷ್ಟೇ. ನೈಟ್ ಬಿಟ್ಟಿದ್ದು ಬೆಳಿಗ್ಗೆ ಅಲ್ಲಿ ರೀಚ್ ಆದೆ. ಮತ್ತು ಶೂಟೆಲ್ಲ ಮುಗಿಸ್ಕೊಂಡು ಮತ್ತೆ ನೈಟ್ ಬಿಟ್ಟೆ. ಅದು ನೆಕ್ಸ್ಟ್ ಮಾರ್ನಿಂಗ್ ಇಲ್ಲಿ ರೀಚ್ ಆದೆ ಬ್ಯಾಂಗ್ಳೂರು. ಆ ಥರ ಜಾಸ್ತಿ ದಿನ ಕೂಡ ಹೋಗಲಿಲ್ಲ. ಗುಡ್ಡಿ ಕೂಡ ಫೀಡಿಂಗ್ ಸ್ಟಾಪ್ ಮಾಡಿದ್ಲು, ಅದಕ್ಕೋಸ್ಕರ ನಾನು ಟ್ರಾವೆಲ್ ಮಾಡಿದೆ. ಫಸ್ಟ್ ಟೈಮ್ ಈ ಥರ ಒಬ್ಬಳೇ ಹೋಗಿದ್ದು ನಾನು. ಅಂದರೆ ನಾನು ಒಬ್ಬಳೇ ಎಲ್ಲೂ ದೂರ ಟ್ರಾವೆಲ್ ಮಾಡಿಲ್ಲ. ಮಾಡಿದ್ರೂ ನೈಟಲ್ಲಿ ಟ್ರಾವೆಲ್ ಮಾಡಿಲ್ಲ ನಾನು, ಡೇನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. 1 ಸರಿ ಇಲ್ಲ 2 ಸರಿ ಅಷ್ಟೇ, ಮೈಸೂರಿಗೆ ಏನೋ ಹೋಗಿದ್ದೆ ಅಷ್ಟೇ. ಅದು ಕೂಡ ಯಾವುದೋ ಶೂಟಿಗೆ ಹೋಗಿದ್ದು. ಈ ಥರ ಒಬ್ಬಳೇ ಎಲ್ಲೂ ಹೋಗಲೇ ಇಲ್ಲ ನಾನು. ಏನೂ ಮಾಡೋಕ್ಕಾಗಲ್ಲ, ನಾವು ವರ್ಕ್ ಮೇಲೆಲ್ಲ ಟ್ರಾವೆಲ್ ಮಾಡಲೇಬೇಕಾಗುತ್ತಲ್ವ, ಬೇರೆ ಆಪ್ಷನ್ ಇರಲ್ಲ, ಅದಕ್ಕೋಸ್ಕರ ಹೋಗಿದ್ದು. ಸೊ ಇದು ನಂದು ಒಂದು ಸ್ಕೂಲ್ ಕಮ್ ಕಾಲೇಜು, ಅಲ್ಲಿ ಶೂಟ್ ಇದ್ದಿದ್ದು.
ನಾನೇ ಬರ್ತೀನಿ ಅಂತೇಳಿ. ಹಾಂ 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 ಹಂಗೆ ಸುಮ್ಮನೆ ಜನರೆಲ್ಲ ಒಂದು ಹಾಕಿರ್ತೀವಿ, ಅದನ್ನು ಯಾವ ಡ್ರೆಸ್ ಹಾಕೊಂಡ್ರೆ ಪರವಾಗಿಲ್ಲ, ಮ್ಯಾಚ್ ಆಗ್ತದೆ, ತೊಂದರೆ ಇಲ್ಲ. ಫೈನಲ್ ಲುಕ್ ಈ ಥರ ಇದೆ ನೋಡಿ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ದಾರೆ, ಅಷ್ಟೊಂದು ಹೆವಿಯಾಗಿ ಮಾಡಿಲ್ಲ ಮೇಕಪ್ಪು, ಚೆನ್ನಾಗಿದೆ. ಇದು ನಮ್ಮದು ಲೊಕೇಶನ್ನು. ತುಂಬ ಟೇಕ್ಸ್ ತೊಗೊಳ್ದೆ, ಶೂಟು ತುಂಬ ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ಟೆ. ಮತ್ತು ನಾನು ಕೂಡ ಡ್ರಾಪ್ ಮಾಡಿದ್ರು, ಅಂದರೆ ಅವರೇ ಬುಕ್ಕಿಂಗ್ ಮಾಡಿದರು, ನಾನು ಸ್ವಲ್ಪ ಬೇಗ ಹೋಗಬೇಕು ಅಂತ ನಾನು ಡ್ರಾಪ್ ಮಾಡಿಸ್ಕೊಂಡು, ಸೊ ನನ್ನ ಫ್ರೆಂಡ್ ಕೂಡ ಬಂದಿದ್ದ ಹುಬ್ಳಿ ಹತ್ರ, ಮಾತಾಡಿಸ್ಕೊಂಡು ಹಾಗೆ ನಾನು ಹೊರಟೆ, ಬ್ಯಾಂಗ್ಳೂರಿಗೆ ವಾಪಸ್ ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.